ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮ್ ಅಂದರೆ ಗವರ್ಮೆಂಟ್ ಸ್ಕೂಲಿಂದು ಸ್ಕರ್ಟು ಹಾಗೆ ಅದರದ್ದು ಶರ್ಟ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿರೋದಲ್ವ ಸ್ಕರ್ಟ್ ಮೇಲಿಂದು ಯೂನಿಫಾರ್ಮಿಂದು ಅಂಗಿ. ಸೊ ಇದನ್ನು ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಶರ್ಟಿಗೆ ಇಲ್ಲೊಂದು ಕಟ್ ಬರುತ್ತೆ. ಸೊ ಆ ಕಟ್ ಅನ್ನುವಂಥದ್ದು ಈ ಅಂಗಿಗೆ ಇಲ್ಲ. ಸೊ ಹಾಗಾಗಿ ಆ ಕಟ್ ಇಲ್ಲದಾಗೆ ನಾವು ಇದು ಏನು ಕಟಿಂಗ್ ಮಾಡಿದಾರಲ್ವ, ಇದೇ ರೀತಿಯಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಸೊ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಏನು ಶೋಲ್ಡರ್ ಲೈನ್ ಇದೆ ಅಲ್ವಾ, ನೋಡಿ ಕಾಣಿಸ್ತಿದೆ ಅನ್ಕೋತೀನಿ. ಸೊ ಈ ಶೋಲ್ಡರ್ ಲೈನಿಂದ ಟೇಪ್ನ ಇಟ್ಕೊಂಡು ಇಲ್ಲಿವರೆಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು. 23 ಇದೆ, 23 ಇಂಚು ಉದ್ದ ಇದೆ. ಸೊ ಇದು ಫ್ರಂಟ್ ಮಾತ್ರ ನಾನು ತೊಗೊಳ್ತಾ ಇರೋದು, ಬ್ಯಾಕು ಡಿಫ್ರೆಂಟ್ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು ನಾನು, ಫ್ರಂಟಲ್ಲಿ ಲೆಂತ್ ಬಂದು 23 ಇದೆ. ಹಾಗೆ ಇದರದ್ದು ಚೆಸ್ಟ್ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ತಗೊಳ್ಳೋದು. ಏನು ಕಾಜಪಟ್ಟಿ ಇರುತ್ತಲ್ವ, ಸೊ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಬರುತ್ತೆ ಅಂತ ನೋಡಬೇಕು. ಸೊ ನೋಡಿ, 8.5 ಬರ್ತಾ ಇದೆ. ಇನ್ನು ನಾವು ಪೀಸ್ ಮೇಲೆ ಹಾಕೋಣ ಮಾರ್ಕು. ನೋಡಿ, ಇದು ಅವ್ರು ಕೊಟ್ಟಿರುವಂಥ ಪೀಸು. ಸೊ ಈಗ ಇದನ್ನು ಡಬಲ್ ಫೋಲ್ಡಾಗಿ ಹಾಕ್ಕೊಳ್ಬೇಕು. ನೋಡಿ, ಇವಾಗ ಡಬಲ್ ಫೋಲ್ಡಾಗಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಮಗೆ ಲೆಂತ್ ಬೇಕಾಗಿರೋದು 23 ಇಂಚು ಪ್ಲಸ್ 2 ಇಂಚು ಆ್ಯಡ್ ಮಾಡ್ಕೋತೀನಿ. ಯಾಕಪ್ಪ ಅಂತಂದರೆ ಇಲ್ಲಿ 1.5 ಮಡ್ಚೋಕ್ಕೆ, ಹಾಗೆ ಮೇಲೆ ಶೋಲ್ಡ್ರಲ್ಲಿ 1/2 ಇಂಚು ಸ್ಟಿಚ್ ಮಾಡೋಕ್ಕೆ. ಸೊ ನೋಡಿ, ಇಲ್ಲಿ 1.5 ಇಂಚು ಮಾರ್ಕ್ ಹಾಕೋತಿದ್ದೀನಿ. ನೋಡಿ, ಇಲ್ಲಿಗೆ ನಾನು ಇದನ್ನು ಮಡ್ಚ್ಕೋಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಒಂದು ಲೈನು ಕೂಡ ಎಳ್ಕೊಂಡ್ಬಿಡ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಈ ಥರ ಒಂದು ಲೈನ್ನ ಎಳ್ಕೊತೀನಿ. ಇದಾದ ನಂತರ ನಾವು ಲೆಂತ್ ಇದು ಮಾರ್ಕ್ ಹಾಕೋಣ. ಸೊ ನೋಡಿ, ಇಲ್ಲೇನು ನಾವು 1.5 ಇಂಚು ಬಿಟ್ಟಿರ್ತೀವಲ್ವ, ಅಲ್ಲಿಂದ ನಾವು 23.5 ಇಂಚ್ ತೊಗೋಬೇಕು. ಇದು ಟೋಟಲ್ ಆಗಿ 25 ಇಂಚ್ ಬಂತು. 23 ಹಾಗೆ 2 ಇಂಚ್ ಆದಾಗ ನೋಡಿ, ಈ ಥರ 25 ಎಲ್ಲಿ ಬರುತ್ತೆ ನೋಡಿಕೊಂಡು ಪೂರ್ತಿಯಾಗಿ ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಹಾಕೋಬೇಕು. ನೋಡಿ, ಇಲ್ಲಿಗೆ 25ಗೆ ಮಾರ್ಕ್ ಹಾಕೊಳ್ತೀನಿ. ಸೊ ನೋಡಿ, ಇಷ್ಟು ಬ್ಲೌಸು ಇದು ಬೇಕು ಮೇಲಿಂದು ಏನು ಸ್ಕರ್ಟಿಗೆ. ಇದನ್ನು ಕಟ್ ಮಾಡ್ಕೊಂಡು ತೆಗಿತೀನಿ. ನೀವು ಚೆಸ್ಟಲ್ಲಿ ಎಷ್ಟು ತೊಗೊಂಡ್ರಿ ಅಂತ ಕೇಳ್ಬೋದು. ಸೊ ಅದನ್ನು ಕೂಡ ಈಗ ನಾನು ಕನ್ಫರ್ಮೇಷನ್ ಕೊಡ್ತೀನಿ. ನಾನು ಆವಾಗಲೇ ಹೇಳಿದ್ದದು ವಿಡಿಯೋ ಆಗಿಲ್ಲ ಎಷ್ಟು ತೊಗೊಂಡೆ ಅಂತ. ಈಗ ಎಷ್ಟು ತೊಗೊಂಡೆ ಅಂತ ನಾನು ಇದರಲ್ಲಿ ಕನ್ಫರ್ಮೇಷನ್ ಕೊಡ್ತೀನಿ. ನೋಡಿ, ಮೊದಲಿಗೆ ನಾವು 1 ಇಂಚ್ ಅಥವಾ 1.5 ಇಂಚಿನಷ್ಟು ಮಾರ್ಕ್ ಮಾಡಿ ಬಿಡಬೇಕು. ಯಾಕಪ್ಪ ಅಂತಂದರೆ ಅದು ಕಾಜಪಟ್ಟಿ ಹಾಗೆ ಗುಂಡೆ ಪಟ್ಟೆ ಮಡಿಸೋದಕ್ಕೆ. ಉಳಿದಿರುವಂಥದ್ದು ನಮಗೆ ಚೆಸ್ಟಿಗೆ ಬರುತ್ತೆ. ಸೊ ಈಗ ನಮ್ಮದು ನೋಡಿ 8.5 ಚೆಸ್ಟ್ ಬಂದಿದೆಯಲ್ವಾ, 8.5ಗೆ 1.5 ಇಂಚು ನಾನು ಕಾಜಪಟ್ಟೆ ಗುಂಡೆ ಪಟ್ಟೆಗೆ ತೊಗೊಂಡ್ರೆ
8.5ಗೆ ಹಾಗೆ 10 ಇಂಚು ಆಯಿತು. 10 ಇಂಚು ಪ್ಲಸ್ ನನಗೆ ಒಳಗಡೆ ಸ್ಟಿಚ್ ಮಾಡಿದಾಗ ಚೆಸ್ಟ್ ಸ್ಟಿಚ್ ಮಾಡಿದಾಗ 1 ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಯಾಕಂದರೆ ಒಳಗಡೆ ಅರ್ಬೆಗೆ 11 ಇಂಚು ಟೋಟಲಾಗಿ ಚೆಸ್ಟ್ ತೊಗೊಂಡಿದ್ದೀನಿ. 8.5 ಇಂಚು ಚೆಸ್ಟು ಪ್ಲಸ್ 1 ಇಂಚು 1.5 ಇಂಚು ಕಾಜಾಪಟ್ಟೆ ಗುಂಡೆ ಪಟ್ಟೆ ಹಾಗೆ 1 ಇಂಚು ಎಕ್ಸ್ಟ್ರಾ ಬಟ್ಟೆ, ಇದಿಷ್ಟು ಇಟ್ಕೊಂಡು ನಾನು 11 ಇಂಚು ತೊಗೊಂಡಿರ್ತೀನಿ ಚೆಸ್ಟು. ನಂತರ ಇದಕ್ಕೆ ಜಾಸ್ತಿ 2 ಇಂಚದು ತೊಗೊಳ್ಳೋ ಹಾಗಿಲ್ಲ, ಮೈಯಲ್ಲಿ ಬಟ್ಟೆ ಅಷ್ಟೇ 1 ಇಂಚು 1/2 ಇಂಚು ಅಷ್ಟೇ ಎಕ್ಸ್ಟ್ರಾ ಬರುತ್ತೆ. ಇನ್ನು ಇದರದ್ದು ಶೋಲ್ಡರ್ ನೋಡಿ, ಇಲ್ಲಿ 2 ಕಡೆ ಸ್ಲೀವ್ಸ್ ಜಾಯಿಂಟ್ ಮಾಡಿರ್ತೀವಲ್ವ, ಇಲ್ಲಿ ನಾವು ಶೋಲ್ಡ್ರನ್ನ ತೊಗೊಳ್ಬೇಕಾಗತ್ತೆ ಅಳತೆ ಎಷ್ಟಿದೆ ಅಂತ. ಸೊ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಬರ್ತಾಯಿದೆ, 14 ಇಂಚು ನಮ್ಮದು ಈ ಅಂಗಿದು ಶೋಲ್ಡರ್ ಬರ್ತಾಯಿದೆ. ಸೊ 14ರ 2ರ ಭಾಗ ಅಂದರೆ 7 ಇಂಚ್ ಬರುತ್ತೆ. ಸೊ ಆ 7 ಇಂಚನ್ನು ಏನು ಕಾಜಾಪಟ್ಟೆ ಗುಂಡೆ ಪಟ್ಟಿಗೆ 1.5 ಇಂಚ್ ಬಿಟ್ಟಿರ್ತೀವಲ್ವ, ಬಿಟ್ಟಿಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಳತೆ. ಓಕೆ ನೋಡಿ, 7 ಇಂಚು ಹಾಗೆ 1/2 ಇಂಚು ಎಕ್ಸ್ಟ್ರಾ ತೊಗೋತಿದ್ದೀನಿ ಶೋಲ್ಡರ್, ಯಾಕಂದರೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಇದಾದ ನಂತರ ಇದ್ರದ್ದು ಶೋಲ್ಡರು ಎಷ್ಟಿದೆ ನೋಡ್ಕೋಬೇಕು. ನೋಡಿ, ಇಲ್ಲಿಂದ ಹಾಫ್ ಇಂಚು ಸ್ಟಿಚಿಂಗಿಗೆ ತಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿವರೆಗೆ ಟೋಟಲಾಗಿ 5.5 ಇಂಚು ಬರ್ತಾಯಿದೆ, 5 ಇಂಚಿದೆ ಸಾರಿ. ಟೋಟಲಾಗಿ ನೋಡ್ತಾ ಇರ್ಬೋದು 5.5 ಇಂಚ್ ಇದೆ. ಸೊ ಅದನ್ನು ನಾವು ಈ ಕಟ್ ಮಾಡುವಂಥ ಬಟ್ಟೆಯಲ್ಲಿ ಶೋಲ್ಡರು ಅಷ್ಟು ಬಂದಿದೆಯಾ ಇಲ್ವಾ ನೋಡ್ಕೋಬೇಕು. ಬಂದಿಲ್ಲ ಅಂದರೆ ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ 5.5 ಇಂಚು ಕರೆಕ್ಟ್ ಇದೆ. ನೋಡಿ, ಕರೆಕ್ಟ್ ಅಲ್ಲಿಂದ ಇಟ್ಕೊಂಡು ನಮ್ಮದು ಶೋಲ್ಡ್ರ್ ಮಾರ್ಕ್ ಹಾಕ್ಕೊಂಡು ಉಳಿದಿರುವಂಥದ್ದು ನಮಗೆ ನೆಕ್ಕಿಗೆ ಬರುತ್ತೆ. ನೋಡಿ, 2.5 ನೆಕ್ ಉದ್ದನ ಇಟ್ಕೊಂಡು ಒಂದು ಬಾಕ್ಸ್ ಹಾಕ್ಕೊಂಡು ಅದರಲ್ಲಿ ನಾರ್ಮಲಾಗಿ ಒಂದು ರೌಂಡ್ ಶೇಪ್ನ ತೆಗೆದೆ. ಇದಕ್ಕೆ ಬ್ಲೌಸಿಗೆಲ್ಲ ತೆಗೆಯುವಾಗೆ ಫುಲ್ ರೌಂಡು ತೆಗಿಯೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ನೋಡಿಕೊಂಡು ಉದ್ದ ಶೇಪೆಲ್ಲ ರೌಂಡ್ ತೆಗಿಬೇಕಾಗುತ್ತೆ. ನಂತರ ಶೋಲ್ಡರು ಸ್ವಲ್ಪ ಕ್ರಾಸಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ, ಅಂದಾಜು ಮೇಲೆ ಇದಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಇದಕ್ಕೆ ನಾರ್ಮಲಲ್ಲಿ ಇಷ್ಟೇ ತೊಗೊಳ್ಬೇಕು ಇಷ್ಟೇ ಅಂತ ಏನೂ ಇಲ್ಲ. ಇದಾದಮೇಲೆ ಆರ್ಮ್ ಹೋಲ್ನ ಕಟ್ ಮಾಡ್ಕೋತೀನಿ. ನಂತರ ಇದನ್ನೆರಡನ್ನು ಓಪನ್ ಮಾಡ್ಕೋತೀನಿ. ಯಾಕಪ್ಪ ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ, ಎಲ್ಲಾದರೂ ಬ್ಯಾಕ್ ಅಂತ ಅಂದ್ಕೊಂಬಿಟ್ರೆ. ಸೊ ಹಾಗಾಗಿ ಇನ್ನು ಇದನ್ನು ಕೂಡ ನೆಕ್ಕನ್ನ ಕಟ್ ಮಾಡಿಕೊಂಡು ಬಿಟ್ಟರೆ ಇದ್ರದ್ದು ಕಟ್ಟಿಂಗು ರೆಡಿ ಆಯಿತು. ನೋಡಿ, ಇದರದ್ದು ಕಟ್ಟಿಂಗು ರೆಡಿ ಆಯಿತು. ಇನ್ನು ನಾವು ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಕೂಡ ಈ ಥರ ನೋಡಿ ಡಬಲ್ ಲೇಯರ್ ಆಗಿ ಮಡಚಿ ಇಟ್ಕೊಂಡಿದ್ದೀನಿ. ಇನ್ನು ನಾವೇನು ಆಗ ಫ್ರಂಟಿದು ಕಟ್ಟಿಂಗ್ ಮಾಡ್ಕೊಂಡಿದ್ವಲ್ವ, ಅದನ್ನು ನಾವು ಇದ್ರ ಮೇಲಿಟ್ಟು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇಟ್ಕೊಳ್ಳುವಾಗ ಒಂದು ನೆನಪಲ್ಲಿರಲಿ, ನಾವೇನು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ವ, ಅದನ್ನು ಈ ಬ್ಯಾಕ್ ಸೈಡ್ಗಿಂತ 1.5 ಇಂಚು ಈ ಥರ ನೋಡಿ ಹೀಗೆ ಹೊರಗೆ ಬರಬೇಕು. ಅದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಈ ಥರ ಇಟ್ಟು ಒಂದು ಗುಂಡು ಪಿನ್ನನ್ನು ಹಾಕ್ಕೊಂಬಿಡಿ. ನೋಡಿ, ಈ ಥರ ಏನು 1.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅದಷ್ಟು ಬ್ಯಾಕ್ ಸೈಡಲ್ಲಿ ನಾವು ತೊಗೋಬಾರ್ದು. 1.5 ಇಂಚದು ಎಕ್ಸ್ಟ್ರಾ ತೊಗೋಬಾರ್ದು, ಯಾಕಂದರೆ ನಾವು ಇದನ್ನು ಕಾಜಾಪಟ್ಟೆ ಗುಂಡೆ ಪಟ್ಟೆಗೆ ತೊಗೊಂಡಿದ್ದೀವಿ, ಬ್ಯಾಕ್ ಸೈಡಲ್ಲಿ ಬರೋದಿಲ್ಲ ಅದು. ನೋಡಿ, ಕರೆಕ್ಟಾಗಿ 1.5 ಇಂಚ್ ಏನಿದೆ ಅದು ಹೊರಗಡೆ ಬರೋ ರೀತಿ ಇಟ್ಕೊಂಡು ನಾವು ಬ್ಯಾಕ್ ಸೈಡ್ ಅನ್ನುವಂಥದ್ದನ್ನು ಕಟ್ ಮಾಡ್ಕೋಬೇಕು. ನಿಮಗೇನಾದರೂ ಇದನ್ನು ಈ ರೀತಿ ಇಡೋಕ್ಕೆ ತೊಂದರೆ ಆಗ್ತಿದ್ರೆ ನೋಡಿ, ಈ ರೀತಿ
ಏನು 1.5 ಇಂಚ್ ಇರುತ್ತಲ್ವ, ಇದನ್ನು ಎಕ್ಸ್ಟ್ರಾ ಈ ರೀತಿ ಇಟ್ಟು ಬಟ್ಟೆ ಸರಿದಾಡ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಗುಂಡು ಪಿನ್ನನ್ನು ಹಾಕ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು. ನೋಡಿ, ಈ ಥರ ಗುಂಡು ಪಿನ್ನ ಹಾಕ್ಕೊಂಬಿಡಿ 1.5 ಇಂಚಿಗೆ. ಹೀಗಿದ್ದಾಗ ಬಟ್ಟೆ ಸರಿದಾಡೋದಿಲ್ಲ. ನೋಡಿ, ಸೊ ಇಷ್ಟ ಆಯ್ತಲ್ವ. ಈಗ ನೋಡ್ತಾ ಇರ್ಬೋದು 1.5 ಇಂಚು ಹೊರಗಡೆ ಬಂದಿದೆ. ಸೊ ಇನ್ನು ಇದೇನಿದೆ ಅಲ್ವಾ, ಅದೇ ರೀತಿ ಕಟ್ ಮಾಡ್ಕೋಬಾರ್ದು. ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಏನಪ್ಪ ಅಂತಂದರೆ, ಇಲ್ಲಿ ನಾವು 2.5 ಇಂಚು ನೆಕ್ಕು ಉದ್ದನ ತೊಗೊಂಡಿದ್ದೀವಿ. ಸೊ ಅಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು. ಇಲ್ಲಿ ಕಟ್ ಬಂದಿಲ್ಲ ಅಲ್ವಾ. ಸೊ ಕಟ್ ಬರಲಾರ್ಕಾಗಿ ನಾವು ಏನು ಮಾಡಬೇಕು, ನಾವು ಈ ಏನು ಫ್ರಂಟ್ ಪಾರ್ಟ್ ಇದೆಯಲ್ವ, ಇಲ್ಲಿಗಿಂತ ನಾವು ಬ್ಯಾಕ್ ಸೈಡು 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಅದೇ ಕಟ್ ಬಂದಿತ್ತಂದರೆ ಕಟ್ಟಿದ್ದು ಕಟಿಂಗು ಬರುತ್ತೆ. ನೋಡೋಣ, ಕಟ್ಟಿದ್ದು ಬಂದರೆ ನಾನು ತೋರಿಸ್ತೀನಿ. ಈಗ ಇದು ಕಟ್ ಬಂದಿಲ್ಲ, ಡೈರೆಕ್ಟ್ ಬಂದಿದೆ. ಸೊ ಬ್ಯಾಕ್ ಸೈಡಿದ್ದು ಸ್ವಲ್ಪ ಲೆಂತ್ ಇರಬೇಕು ಯಾವತ್ತಿದ್ರೂ ಅಂಗಿ. ಸೊ ಹಾಗಾಗಿ ನಾನು 2 ಇಂಚು ಎಕ್ಸ್ಟ್ರಾ ತೊಗೋತೀನಿ. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಅಂತ 1/2 ಇಂಚು, ಟೋಟಲಾಗಿ 2.5 ಇಂಚು ಬ್ಯಾಕ್ ಸೈಡಿಂದು ಎಕ್ಸ್ಟ್ರಾ ತೊಗೋತೀನಿ. ಈಗ ನೋಡಿ, ಆರ್ಮೋಲ್ನ ಇದಕ್ಕೆ ಜೋಡಿಸ್ಕೊಂಡ್ಬಿಡ್ತೀನಿ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಕಟ್ಟಿರಲಿಲ್ಲ ಅಂದರೆ ಬ್ಯಾಕ್ ಸೈಡು ಉದ್ದ ಕಟ್ಟಿರಲಿಲ್ಲ ಅಂದರೆ ಫ್ರಂಟ್ಗಿಂತ ಬ್ಯಾಕಿಂದು 2 ಇಂಚು ನಾ ಮಾರ್ಜಿನ್ಗೆ ಇದನ್ನು ತೊಗೊಂಡಿದ್ದೀನಿ. 2 ಇಂಚು ಎಕ್ಸ್ಟ್ರಾನ ತೊಗೋಬೇಕು. ಸೊ ನೋಡಿ, ನೆಕ್ನೂ ಕೂಡ ನಾನು ಈ ಥರ ಡ್ರಾಯಿಂಗ್ ಮಾಡಿಕೊಂಡು ಇಲ್ಲಿ 1/2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಾವು ನೆಕ್ನ ತೆಗಿಬೇಕಾಗುತ್ತೆ. ನೋಡಿ, ಈ 1/2 ಇಂಚಿನೊಳಗೆ ಬ್ಯಾಕ್ ಸೈಡಿಂದು ಸ್ವಲ್ಪ ಸಣ್ಣದಾಗಿ ರೌಂಡ್ ಶೇಪಲ್ಲಿ ತೆಗೆದು ಬಿಡಬೇಕಾಗುತ್ತೆ. ಸೊ ನೋಡಿ, ಬ್ಯಾಕ್ ಪ್ಯಾಟಲ್ಲಿ ಇದಿಷ್ಟೇ ಚೇಂಜಸ್, ಮತ್ತೇನೂ ಇಲ್ಲ. ಫ್ರಂಟ್ಗಿಂತ 2 ಇಂಚು ಲೆಂತ್ ಇಡೋದು, ಈ ನೆಕ್ಕನ್ನ ಸ್ವಲ್ಪ 1/2 ಇಂಚು ಅಷ್ಟೇ ತೆಗೆಯೋದು. ಇನ್ನು ಇದನ್ನು ಕಟ್ ಮಾಡ್ಕೊಂಬಿಟ್ರೆ ಬ್ಯಾಕು ರೆಡಿ, ಹಾಗೆ ಫ್ರಂಟ್ ಕೂಡ ರೆಡಿ ಆಯಿತು. ನಿಮಗೆ ಅರ್ಥ ಆಗೋ ಹಾಗೆ ತುಂಬಾ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಇದರಲ್ಲಿ ನಿಮಗೆ ಕನ್ಫ್ಯೂಸ್ ಇದ್ದರೆ, ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಸ್ಲೀವ್ಸಿಗೆ ಉಳಿದಂಥ ಬಟ್ಟೆನ ಈ ರೀತಿಯಾಗಿ ಫೋಲ್ಡ್ ಮಾಡಿ 4 ಲೇಯರಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 9 ಇಂಚಿದೆ. ಸೊ 1 ಇಂಚು ಇಲ್ಲಿ ಮಡ್ಚೋದಕ್ಕೆ. ಸೊ ಉಳಿದಿದ್ದು ನನಗೆ ಬ್ಲೌಸು ಸ್ಲೀವ್ಸಿಗೆ ಕರೆಕ್ಟ್ ಆಗುತ್ತೆ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಮಡ್ಚೋದಕ್ಕೆ 1 ಇಂಚ್ ಮಾತ್ರ ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಈ ಥರ ನೀಟಾಗಿ ಸ್ಲೀವ್ಸ್ನ ಕಟ್ಟಿಂಗು ಮಾಡ್ಕೊಳ್ತೀನಿ. ನೋಡಿ, ಇದು ಇಲ್ಲಿ ಮಡ್ಚೋದಕ್ಕೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಕ್ರಾಸ್ ಆಗಿ ಮಾಡಿ ಇಟ್ಕೊಂಡೆ. ಎಷ್ಟು 1 ಇಂಚಿನಷ್ಟು ಮಡ್ಚೋದಕ್ಕೆ ಬರುತ್ತೆ. ಇದಿಷ್ಟು ಸ್ಲೀವ್ಸ್ ಬರುತ್ತೆ. ಸೊ ನೋಡಿದ್ರಲ್ವ, ಕಟಿಂಗು ತುಂಬಾ ಈಸಿ ಆಗೋ ಹಾಗೆ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.